ಅಯೋಧ್ಯೆ ಭವ್ಯ ಮಂದಿರದಲ್ಲಿ ಶ್ರೀರಾಮ ವಿರಾಜಮಾನ. ಎರಡು ಕಣ್ಣು ಸಾಲದು ಬಾಲರಾಮನ ಸೊಬಗು ನೋಡಲು. ರಾಮ ಮಂದಿರದಲ್ಲಿ ಸರ್ವಾಭರಣ ಭೂಷಿತ ರಾಮ, ಚಿನ್ನದ ಕಿರೀಟ, ವಜ್ರದ ತಿಲಕ, ವಜ್ರ ವೈಡೂರ್ಯದಲ್ಲಿ ಸಿಂಗಾರ. ಬಿಜೆಪಿ ಕಾಂಗ್ರೆಸ್ ಮಧ್ಯೆ ಜೋರಾದ ರಾಮ ರಾಜಕೀಯ. ಬಿಜೆಪಿ ವಿರುದ್ಧ ಸಿಡಿದೆದ್ದ ಕೈ ನಾಯಕರು. ಎಲ್ಲ ಡೀಟೇಲ್ಸ್ ನೋಡೋಣ ಕರ್ನಾಟಕ ಟಾಪ್ 20ಯಲ್ಲಿ. ಶತಶತಮಾನಗಳ ಕನಸು ನನಸಾಗಿದೆ. ಅಯೋಧ್ಯೆ ರಾಮ ಮಂದಿರ ಲೋಕಾರ್ಪಣೆಯಾಗಿದೆ. ಪ್ರಾಣ ಪ್ರತಿಷ್ಠಾಪನೆಯೊಂದಿಗೆ ಬಾಲರಾಮ ವಿರಾಜಮಾನನಾಗಿದ್ದಾನೆ. ಇಂದಿನಿಂದ ಬಾಲರಾಮನ ದರ್ಶನಕ್ಕೆ ಸಾರ್ವಜನಿಕರಿಗೆ ಅವಕಾಶ ನೀಡಲಾಗ್ತಾ ಇದೆ. ಶ್ರೀರಾಮನ ದರ್ಶನಕ್ಕೆ ಎಲ್ಲರಿಗೂ ಉಚಿತ ಪ್ರವೇಶ ನೀಡಿದ್ದು ಮೊದಲೇ ನೋಂದಣಿ ಮಾಡಿಕೊಂಡಿರಬೇಕು. ನಿಯಮಿತ ಸಂಖ್ಯೆಯಲ್ಲಿ ಮಾತ್ರ ಭಕ್ತರಿಗೆ ದರ್ಶನ ಭಾಗ್ಯ ನೀಡಲಾಗುತ್ತೆ. ಅಯೋಧ್ಯೆಯಲ್ಲಿ ರಾಮನ ನೋಡೋದಕ್ಕೆ ಭಕ್ತ ಸಾಗರವೇ ಹರಿದು ಬರ್ತಾ ಇದೆ. ಇನ್ನು ರಾಮನ ದರ್ಶನಕ್ಕೆ ಕ್ಷಣ ಕ್ಷಣಕ್ಕೂ ಭಕ್ತರ ಸಂಖ್ಯೆ ಹೆಚ್ಚಳ ಆಗ್ತಾ ಇದೆ. ದೇಶದ ಮೂಲೆ ಮೂಲೆಯಿಂದ ಭಕ್ತರು ಆಗಮಿಸ್ತಾ ಇದ್ದು ರಾಮನ ದರ್ಶನಕ್ಕೆ ಸಾವಿರಾರು ಜನ ಕಾದು ಕೂತ್ಕೊಂಡಿದ್ದಾರೆ. ಇನ್ನು ರಾಮನ ನೋಡುವ ತವಕದಲ್ಲಿ ಕೊರೆಯುವ ಚಳಿಯನ್ನು ಲೆಕ್ಕಿಸದೆ ಬೆಳಗಿನಿಂದಾನೇ ಕ್ಯೂನಲ್ಲಿ ಮಕ್ಕಳು, ವೃದ್ಧರು ಕುಟುಂಬ ಸಮೇತರಾಗಿ ಆಗಮಿಸಿದ್ರು. ಜನಸಂಖ್ಯೆ ಹೆಚ್ಚಾದ ಹಿನ್ನೆಲೆಯಲ್ಲಿ ರಾಮ ಮಂದಿರ ಮುಖ್ಯ ದ್ವಾರದ ಬಳಿ ನೂಕು ನುಗ್ಗಲು ಉಂಟಾಗಿತ್ತು. ಈ ವೇಳೆ ಪೊಲೀಸರೊಂದಿಗೆ ರಾಮ ಭಕ್ತರು ಮಾತಿನ ಚಕಮಕಿ ನಡೆಸಿದ್ದಾರೆ. ಬ್ಯಾರಿಕೇಡ್ಗಳನ್ನ ಲೆಕ್ಕಿಸದೆ ತಳ್ಳಿ ಭಕ್ತರು ಮುಂದೆ ನುಗ್ಗಿದ್ದಾರೆ. ಇನ್ನು ನುಗ್ಗುವ ಭರದಲ್ಲಿ ನೂರಾರು ಮಂದಿ ಕೆಳಗೆ ಬಿದ್ರು. ಅದೃಷ್ಟವಶಾತ್ ಯಾರಿಗೂ ಏನೂ ಆಗಿಲ್ಲ. ಸಹಸ್ರಾರು ಭಕ್ತರನ್ನ ನಿಯಂತ್ರಿಸೋದಕ್ಕೆ ಪೊಲೀಸರು ಹರಸಾಹಸ ಪಡ್ತಿದ್ದಾರೆ. ಇನ್ನು ಹನುಮಾನ್ ಗಡಿಯಲ್ಲೂ ಜನಸಾಗರವೇ ಹರಿದು ಬರ್ತಾ ಇದೆ. ದೇಗುಲದ ಮುಂಭಾಗ ಕಿಲೋಮೀಟರ್ ಗಟ್ಟಲೆ ಜನ ಕ್ಯೂ ನಿಂತು ದರ್ಶನ ಪಡಿತಾ ಇದ್ದಾರೆ. 5 ಗಂಟೆಗೆ ಬಂದಿದ್ದೀವಿ, ಇವತ್ತು ದರ್ಶನ ಆಗಲ್ಲ. ವಾಪಸ್ ಹೋಗಿದ್ದೀವಿ, ಮತ್ತೆ ತೀರ್ಗಾ ಬಂದಿದ್ದೀವಿ, ಹಂಗೂ ಆಗಲ್ಲ ದರ್ಶನ. ಬಂದಿದ್ದೀವಿ ಬೆಂಗಳೂರಿಂದ ದರ್ಶನಕ್ಕೋಸ್ಕರ ಅಂತ. ವಾಪಸ್ ಹೋಗೋ ಮಾತಿಲ್ಲ. ಸಂಪೂರ್ಣ ದರ್ಶನ ಮಾಡ್ಕೊಂಡು ಫ್ಲೈಟ್ ಕ್ಯಾನ್ಸಲ್ ಆದ್ರೂ ಚಿಂತೆ ಇಲ್ಲ. ಇನ್ನೊಂದು ಬುಕ್ ಮಾಡ್ಕೊಂಡು ಹೋಗ್ತೀವಿ ಸರ್. ಅದೇನಾಗ್ಲಿ ಬಿಡ್ಲಿ, ದರ್ಶನ ಮಾಡ್ಕೊಂಡೇ ಹೋಗೋದು ಸರ್. ಇವಾಗ ಇನ್ನೇನು ತೊಂದ್ರೆ, ವಿ ವಿಲ್ ವೇಟ್ ಅಂಡ್ ವಿಲ್ ವಿನ್. ಅಯೋಧ್ಯೆ ರಾಮ ಮಂದಿರದಲ್ಲಿ ರಾಮಲಲ್ಲನ ವಿಗ್ರಹದ ಪ್ರಾಣ ಪ್ರತಿಷ್ಠಾಪನೆಯಾಗಿದೆ. ಪ್ರಾಣ ಪ್ರತಿಷ್ಠಾಪನೆ ಬಳಿಕ ಬಾಲರಾಮನ ವಸ್ತ್ರ, ವಜ್ರ ಹಾಗೂ ಚಿನ್ನದಿಂದ ತಯಾರಿಸಲಾದ ಆಭರಣಗಳು ಇದೀಗ ಭಾರಿ ಸುದ್ದಿಯಲ್ಲಿದೆ. ಸುಮಾರು 132 ಕುಶಲಕರ್ಮಿಗಳನ್ನ ಒಳಗೊಂಡು ಕೆಲ ತಿಂಗಳುಗಳ ಶ್ರಮದ ಬಳಿಕ ಪ್ರಭು ಶ್ರೀರಾಮನ ಆಭರಣಗಳನ್ನು ಸಿದ್ಧಪಡಿಸಲಾಗಿದೆ. ಹಣೆಗೆ ಚಿನ್ನದ ತಿಲಕ, ಪಚ್ಚೆಯ ಉಂಗುರ, ಹಾರ, ಕಿರೀಟ, ಬಳೆ ಸೇರಿದಂತೆ ಎಲ್ಲ ಆಭರಣಗಳು, 18,567 ವಜ್ರಗಳು, 2,984 ಮಾಣಿಕ್ಯಗಳು, 615 ಪಚ್ಚೆ ಮತ್ತು 439 ಪಾಲಿಶ್ ಮಾಡದ ವಜ್ರಗಳನ್ನ ಒಳಗೊಂಡಿದೆ. ಬಾಲರಾಮನ ಡಾಬು ಸುಮಾರು 750 ಗ್ರಾಂ ತೂಕದ ಚಿನ್ನದಿಂದ ಮಾಡಲ್ಪಟ್ಟಿದ್ದು, ಕಂಕಣವು 70 ಕ್ಯಾರೆಟ್ ವಜ್ರ, 850 ಕ್ಯಾರೆಟ್ ಮಾಣಿಕ್ಯ ಮತ್ತು ಪಚ್ಚೆಗಳಿಂದ ಕೂಡಿದೆ. ಬಾಲರಾಮನ ಕೈ ಕಡಗ 850 ಗ್ರಾಂ ಚಿನ್ನದಿಂದ ತಯಾರಿಸಲಾಗಿದೆ. ಈ ಕಡಗಗಳಲ್ಲಿ 100 ಕ್ಯಾರೆಟ್ ವಜ್ರಗಳು, 320 ಕ್ಯಾರೆಟ್ ಮಾಣಿಕ್ಯ ಮತ್ತು ಪಚ್ಚೆಗಳನ್ನ ಹೊಂದಿದೆ. ಬಾಲರಾಮ ತನ್ನ ಬಲಗೈಯಲ್ಲಿ ಧರಿಸಿರುವ ಉಂಗುರವು 65 ಗ್ರಾಂ ತೂಕವಿದ್ದು, ಇದು 4 ಕ್ಯಾರೆಟ್ ವಜ್ರ ಮತ್ತು 33 ಕ್ಯಾರೆಟ್ ಪಚ್ಚೆಗಳನ್ನ ಹೊಂದಿದೆ. ಜೊತೆಗೆ ಎಡಗೈ ಉಂಗುರ 26 ಗ್ರಾಂ ಇದ್ದು, ವಜ್ರ ಹಾಗೂ ಮಾಣಿಕ್ಯಗಳನ್ನ ಒಳಗೊಂಡಿದೆ. 500 ಗ್ರಾಂ ತೂಕದ ಚಿನ್ನದ ರೌಂಡ್ ನೆಕ್ಲೆಸ್, 50 ಕ್ಯಾರೆಟ್ ವಜ್ರ, 150 ಕ್ಯಾರೆಟ್ ಮಾಣಿಕ್ಯಗಳು, 780 ಕ್ಯಾರೆಟ್ ಪಚ್ಚೆಗಳನ್ನು ಒಳಗೊಂಡಿದೆ. ಅಯೋಧ್ಯೆ ರಾಮನ ಬಗ್ಗೆ ಸಿಎಂ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಾವು ಗಾಂಧಿ ರಾಮನನ್ನ ಪ್ರೀತಿಸ್ತೀವಿ, ಬಿಜೆಪಿ ರಾಮನನ್ನಲ್ಲ. ನಾವು ಬಿಜೆಪಿ ರಾಮನನ್ನ ವಿರೋಧ ಮಾಡ್ತೀವಿ. ದಶರಥ ಮಗ ರಾಮನನ್ನ ಗೌರವಿಸ್ತೀವಿ. ಗಾಂಧೀಜಿ ರಾಮನನ್ನ ಆರಾಧಿಸ್ತೀವಿ. ರಾಮ ಮಂದಿರದ ವಿಚಾರದಲ್ಲಿ ಬಿಜೆಪಿ ರಾಜಕೀಯ ಅಂತ ಸಿಎಂ ಹೇಳಿದರು. ಬಳಿಕ ಮಾತಾಡಿದ ಗೃಹ ಸಚಿವ ಪರಮೇಶ್ವರ್, ನಮಗೆ ಮೋದಿ ರಾಮ ಬೇಡ, ದಶರಥ ರಾಮ ಬೇಕು ಅಂದಿದ್ದಾರೆ. ಸಿದ್ದರಾಮಯ್ಯ ಜೈ ಶ್ರೀರಾಮ್ ಅಂದ್ರೆ ತಪ್ಪೇನು? ನಾವೆಲ್ಲರೂ ಜೈ ಶ್ರೀರಾಮ್ ಅಂತ ಹೇಳಿದೀವಿ. ಹೇಳ್ತಾ ಇದ್ರೆ ಶ್ರೀರಾಮನ ವಿರೋಧಿ ಅಂತಾರೆ, ಹೇಳಿದ್ರೆ ಹಿಂಗಂತಾರೆ. ಇದರಲ್ಲಿ ಯಾವ್ದು ಸರಿ ಅಂತ ಪ್ರಶ್ನೆ ಮಾಡಿದ್ರು. ನಾವೆಲ್ಲ ಶ್ರೀರಾಮನ್ ಭಕ್ತರೆ. ಒಂದಲ್ಲ ಒಂದ್ ರೀತಿ ಶ್ರೀರಾಮನ ಆದರ್ಶ ಪಾಲನೆ ಮಾಡಬೇಕು ಅಂತ ಹೇಳ್ತೀವಿ. ಶ್ರೀರಾಮ ಇವ್ರ್ಯಾರೋ 4 ಜನಕ್ಕಾಗೋದಲ್ಲ. ನಮಗೆ ದಶರಥ ರಾಮ ಬೇಕು, ನಮಗೆ ಮೋದಿ ರಾಮ ಬೇಕಾಗಿಲ್ಲ. ನಮಗೆ ಈ ದೇಶವನ್ನ ರಾಮರಾಜ್ಯ ಮಾಡಿದ ದಶರಥ ರಾಮ ಬೇಕೇ ಹೊರತು ರಾಮನ ಹೆಸರು ಹೇಳ್ಕೊಂಡು ಒಡೆದಾಳೋ ನೀತಿ ಆಚರಣೆ ಮಾಡೋರು ಬೇಕಿಲ್ಲ ಅಂದ್ರು. ಪ್ರೀತಿಸೋದು, ಪೂಜೆ ಮಾಡೋದು ಎಲ್ಲವೂ ಕೂಡ ಮಹಾತ್ಮ ಗಾಂಧೀಜಿಯವರು ಹೇಳಿದಂತ ರಾಮನ್ನ, ರಾಮಾಯಣದ ರಾಮನ್ನ, ದಶರಥನ ಮಗನ್ನ, ಶ್ರೀರಾಮಚಂದ್ರನನ್ನ, ಬಿಜೆಪಿ ರಾಮನ್ನಲ್ಲ. ನಮಗೆ ಯಾರು ಬೇಕಪ್ಪ ಅಂದ್ರೆ ದಶರಥ ರಾಮ ಬೇಕು, ನಮ್ಗೆ ಮೋದಿ ರಾಮ ಬೇಕಾಗಿಲ್ಲ. ರಾಮರಾಜ್ಯವನ್ನ ಮಾಡಿದಂತ ರಾಮ ಬೇಕೇ ವಿನಃ ಇವತ್ತು ರಾಮನ ಹೆಸರು ಹೇಳ್ಕೊಂಡು ಹೊಡೆದಾಳುವಂತ ನೀತಿಯನ್ನ ಆಚರಣೆ ಮಾಡುವಂಥದ್ದು ಬೇಕಾಗಿಲ್ಲ. ರಾಮ ಮಂದಿರ ವಿಚಾರವಾಗಿ ರಾಜಕೀಯ ಮುಂದುವರೆದಿದೆ. ಶ್ರೀರಾಮ ಏನು ಅವರ ಮನೆ ಆಸ್ತಿನಾ ಅಂತ ಬಿಜೆಪಿ ನಾಯಕರ ವಿರುದ್ಧ ಡಿಕೆ ಶಿವಕುಮಾರ್ ವಾಗ್ದಾಳಿ ನಡೆಸಿದ್ದಾರೆ. ಸಿದ್ದರಾಮಯ್ಯ ಹೆಸರಿನಲ್ಲೂ ರಾಮ ಇದ್ದಾನೆ, ನನ್ನ ಹೆಸರಿನಲ್ಲೂ ಶಿವ ಇದ್ದಾನೆ. ಬಿಜೆಪಿಯವರು ನಮ್ಮನ್ನ ಹಿಂದೂ ವಿರೋಧಿ ಅಂತ ಬಿಂಬಿಸಲು ಮಾಡ್ತಾ ಇದ್ದಾರೆ. ಗಾಂಧೀಜಿ ಹೇಳಿಲ್ವಾ, ರಘುಪತಿ ರಾಘವ ರಾಜಾರಾಮ್ ಪತೀತ ಪಾವನ ಸೀತಾರಾಮ್ ಅಂತ? ನಾವು ರಾಮನನ್ನು ಪೂಜಿಸ್ತೀವಿ, ಸೀತೆಯನ್ನು ಪೂಜಿಸ್ತೀವಿ ಅಂತ ಬೆಂಗಳೂರಿನಲ್ಲಿ ಬಿಜೆಪಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು. ಏನ್ ಅವ್ರ ಮನೆ ಆಸ್ತಿನ ಶ್ರೀರಾಮ? ಯಾರ ಮನೆ ಆಸ್ತಿ ಅಲ್ಲ ರೀ. ಗಾಂಧೀಜಿಯವರು ಏನ್ ಹೇಳಿದ್ದಾರೆ? ರಘುಪತಿ ರಾಘವ ರಾಜಾರಾಮ್ ಪತೀತ ಪಾವನ ಸೀತಾರಾಮ್. ರಾಮನು ಇದ್ದಾರೆ, ಸೀತನ.
ನಾನು ಹೇಳಿದ್ನಲ್ಲ, ಸಿದ್ದರಾಮಯ್ಯನವರ ಹೆಸರಿನಲ್ಲಿ ರಾಮ ಇದ್ದಾನೆ, ಶಿವಕುಮಾರ್ ಹೆಸರಿನಲ್ಲಿ ಶಿವ ಇದ್ದಾನೆ, ಶಿವನ ಮಗನೂ ಇದ್ದಾನೆ ಕುಮಾರ. ಇನ್ನೇನು ಬೇಕು? ಬಿಜೆಪಿಯವ್ರ ಪಾಪ ಅವ್ರಿಗೆ ಇನ್ನೇನಿಲ್ಲ. ಅವ್ರೇನಪ್ಪಾ ಅಂತಂದ್ರೆ ನಮ್ನೆಲ್ಲ ಇವರು ಹಿಂದೂ ವಿರೋಧಿಗಳು ಧಾರ್ಮಿಕ ದತ್ತಿ ಇಲಾಖೆನ ಮಾಡ್ಬಿಟ್ಟು ಇಡೀ ರಾಜ್ಯದಲ್ಲಿ ಎಲ್ಲಾ ದೇವಸ್ಥಾನಗಳಿಗೂ ಪೂಜೆ ಮಾಡಿ. ನನಗೆ ರಾಮನ ಬಗ್ಗೆ ಭಕ್ತಿ ಇಲ್ಲ, ನಾನು ರಾಮ ಮಂದಿರಕ್ಕೆ ಹೋಗಲ್ಲ, ಆದ್ರೆ ರಾಮ ಮಂದಿರದ ವಾಸ್ತುಶಿಲ್ಪ ಕಲೆ ನೋಡೋದಕ್ಕೆ ಹೋಗ್ತೀನಿ ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ. ವಿಕಾಸಸೌಧದಲ್ಲಿ ರಾಮ ಮಂದಿರ ಉದ್ಘಾಟನೆ ವಿಚಾರವಾಗಿ ಮಾತನಾಡಿದಂತಹ ಇವರು, ನನಗೆ ರಾಮನ ಬಗ್ಗೆ ಭಕ್ತಿ ಇಲ್ಲ, ಹೀಗಾಗಿ ರಾಮನನ್ನ ನೋಡೋದಕ್ಕೆ ಹೋಗೋದಿಲ್ಲ, ಆದ್ರೆ ಅಲ್ಲಿನ ಕಲೆ ವಾಸ್ತುಶಿಲ್ಪ ನೋಡೋದಕ್ಕೆ ಮಾತ್ರ ಹೋಗ್ತೀನಿ ಅಂತ ತಿಳಿಸಿದ್ರು. ಇನ್ನು ಕಾಂಗ್ರೆಸ್ನವರು ರಾಮ ಮಂದಿರವನ್ನ ವಿರೋಧ ಮಾಡಲ್ಲ, ಶಂಕರಾಚಾರ್ಯರು ವಿರೋಧ ಮಾಡಿದ್ದು ರಾಮನಿಗೆ ಸಾಧು ಸಂತರು ಜೀವ ತುಂಬಬೇಕು ಅಂತ ಹೇಳಿದ್ರು. ಇನ್ನು ಅಪೂರ್ವ ಮಂದಿರ ಉದ್ಘಾಟನೆ ಬೇಡ ಅಂತ ಶಂಕರಾಚಾರ್ಯರು ಹೇಳಿದ್ದು, ನಿನ್ನೆ ಪ್ರಧಾನಿಗಳು ಸುಪ್ರೀಂ ಕೋರ್ಟ್ ಆದೇಶದ ಮೇಲೆ ರಾಮ ಮಂದಿರ ಆಗಿದೆ ಅಂತ ಹೇಳಿದ್ದಾರೆ. ಇನ್ನು ಸುಪ್ರೀಂ ಕೋರ್ಟ್ ಆದೇಶಕ್ಕೆ ನಾವು ವಿರೋಧ ಮಾಡಿಲ್ಲ, ನಮ್ಮ ಕಾರ್ಯಕರ್ತರು ಅವರ ಇಚ್ಛೆಯಂತೆ ಮಾಡಿ ಅಂತ ಹೈಕಮಾಂಡ್ ಹೇಳಿದೆ ಅಂದ್ರು. ಈಗ ಪಬ್ಲಿಕ್ಕಿಗೆ ಓಪನ್ ಇದೆ ಅಲ್ವಾ ಸರ್, ಎನಿಬಡಿ ಕ್ಯಾನ್ ಗೋ. ಉತ್ತರ ಪ್ರದೇಶ ಕಾಂಗ್ರೆಸ್ ಕಮಿಟಿದವ್ರು ಹೋಗ್ತಾ ಇಲ್ವಾ? ಯಾರಾದರೂ ಬರ್ದಿದ್ದೀವ ನಾವು ಹೋಗಬೇಡಿ ಅಂತ? ಈಗ ನಾನು ನಿಮ್ಗೆ ಒತ್ತಾಯಪೂರ್ವಕವಾಗಿ ನನ್ನ ಕುಲದೇವ ಕರ್ಕೊಂಡು ಹೋಗೋಕ್ಕಾಗ್ತದೆ ಸರ್? ನಿಮಗೂ ಭಕ್ತಿ ಇರಬೇಕು, ನಿಮಗೂ ಆಸಕ್ತಿ ಇರಬೇಕು, ನಮಗಿಲ್ಲ. ನಾವು ಆ ಕಡೆ ಇಲ್ವೇ ಇಲ್ಲ, ನಾವು ದೇವಸ್ಥಾನಗಳಿಗೆ ಕಮ್ಮಿ ಹೋಗೋದು. ನೀವು ಕರೆದ್ರೆ, ನೀವು ಕರ್ಕೊಂಡು ಹೋದರೆ ಹೋಗ್ತೀವಿ. ನಿಮ್ಮ ಆಚರಣೆ ಹೇಗಿದೆ, ನಿಮ್ಮ ತತ್ವ ಹೇಗಿದೆ, ನಿಮ್ಮ ಕಲೆ ಹೇಗಿದೆ, ನಿಮ್ಮ ಸಂಸ್ಕೃತಿ ಹೇಗಿದೆ, ಅದು ನೋಡೋಕೆ 100% ಇದೆ. ನಾನು ಬನಾರಸಿಗೂ ಹೋಗಿದ್ದೀನಿ, ವಾರಣಾಸಿಗೂ ಹೋಗಿದ್ದೀನಿ, ಬೋಧ್ಗಯಾಗೂ ಹೋಗಿದ್ದೀನಿ, ಚರ್ಚಿಗೂ ಹೋಗಿದ್ದೀನಿ, ಮಸೀದಿಗೂ ಅಜ್ಮೇರಿಗೂ ಹೋಗಿದ್ದೀನಿ. ಕಲೀಲಿಕ್ಕೇನಂತೆ? ರಾಜ್ಯ ಸರ್ಕಾರ ಅರ್ಚಕರಿಗೆ ನೀಡ್ತಾ ಇದ್ದಂತಹ ವೇತನವನ್ನೇ ವಾಪಸ್ ಕೇಳಿದೆ. ಚಿಕ್ಕಮಗಳೂರಿನ ಕೋದಂಡರಾಮ ದೇಗುಲದ ಅರ್ಚಕ ಹಿರೇಮಗಳೂರು ಕಣ್ಣನ್ನವರ ವೇತನವನ್ನ ವಾಪಸ್ ಕೇಳುವ ಮೂಲಕ ಸಿದ್ದರಾಮಯ್ಯ ಸರ್ಕಾರ ಶಾಕ್ ಕೊಟ್ಟಿದೆ. ಅಷ್ಟೇ ಅಲ್ಲದೆ ಅವರಿಗೆ ನೀಡ್ತಾ ಇದ್ದ ವೇತನವನ್ನು ಕೂಡ ತಡೆಹಿಡಿಯಲಾಗಿದೆ. 4,500 ರೂಪಾಯಿಯಂತೆ 10 ವರ್ಷದ 4,74,000 ರೂಪಾಯಿ ಹಣವನ್ನ ವಾಪಸ್ ನೀಡುವಂತೆ ಕನ್ನಡದ ಪಂಡಿತ ಅರ್ಚಕ ಹಿರೇಮಗಳೂರು ಕಣ್ಣನ್ನವರಿಗೆ ಜಿಲ್ಲಾಡಳಿತ ನೋಟಿಸ್ ಕೊಟ್ಟಿದೆ. ಹಿರೇಮಗಳೂರು ಕಣ್ಣನ್ನವರು ಕಳೆದ 50 ವರ್ಷಗಳಿಂದ ಚಿಕ್ಕಮಗಳೂರು ಹೊರವಲಯದಲ್ಲಿರುವಂತಹ ಕಲ್ಯಾಣ ಕೋದಂಡರಾಮ ದೇವಾಲಯದ ಪ್ರಧಾನ ಅರ್ಚಕರಾಗಿ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಇವರಿಗೆ ರಾಜ್ಯ ಸರ್ಕಾರ ಪ್ರತಿ ತಿಂಗಳು 7,500 ರೂಪಾಯಿ ವೇತನವನ್ನ ನೀಡುತ್ತಾ ಇತ್ತು. ಆದ್ರೀಗ ದೇವಾಲಯದ ಆದಾಯ ಕಡಿಮೆ ಇದೆ ಅಂತ ಹೇಳಿ ಕಾರಣವನ್ನ ಕೊಟ್ಟು ಈ ಹಿಂದೆ ಕೊಟ್ಟಂತಹ 7,500 ರೂಪಾಯಿ ವೇತನದಲ್ಲಿ 4,500 ರೂಪಾಯಿಯನ್ನ ವಾಪಸ್ ಕೊಡಬೇಕು ಅಂತ ತಿಳಿಸಿದೆ. ಹಿರೇಮಗಳೂರು ಕಣ್ಣನ್ ಬಳಿ ಸಂಬಳ ವಾಪಸ್ ಕೇಳಿದ ವಿಚಾರವಾಗಿ ಸಚಿವ ರಾಮಲಿಂಗಾರೆಡ್ಡಿ ಪಬ್ಲಿಕ್ ಟಿವಿಗೆ ಪ್ರತಿಕ್ರಿಯೆ ನೀಡಿದ್ದಾರೆ. ಪ್ರತಿ ವರ್ಷ ಮುಜರಾಯಿ ದೇವಸ್ಥಾನಗಳಿಗೆ ತಸ್ತೀಕ್ ಹಣ ಅಂತ ಕೊಡ್ತಾರೆ. 2013ರಲ್ಲಿ 24,000 ತಸ್ತೀಕ್ ಹಣ ಇತ್ತು. ತಹಶೀಲ್ದಾರ್ 24,000 ಕೊಡುವ ಬದಲು 90,000 ಹಣ ನೀಡಿದ್ದಾರೆ. ಇದು ತಹಶೀಲ್ದಾರ್ ತಪ್ಪು, ಕಣ್ಣನ್ ಅವರ ತಪ್ಪಲ್ಲ. ತಹಶೀಲ್ದಾರ್ ತಪ್ಪು ಮಾಡಿರೋದ್ರಿಂದ ಅವರ ಬಳಿಯೇ ಹಣವನ್ನ ರಿಕವರಿ ಮಾಡ್ತೇವೆ. ಕಣ್ಣನ್ ಅವರ ಬಳಿ ಕೇಳುವುದಿಲ್ಲ ಅಂತ ಪಬ್ಲಿಕ್ ಟಿವಿಗೆ ಮುಜರಾಯಿ ಇಲಾಖೆ ಸಚಿವ ರಾಮಲಿಂಗಾರೆಡ್ಡಿ ಸ್ಪಷ್ಟಪಡಿಸಿದ್ದಾರೆ. ತಸ್ತೀಕ್ ಹಣವನ್ನ ನಮ್ಮ ಮುಜರಾಯಿ ದೇವಸ್ಥಾನಗಳಿಗೆ ಕೊಡ್ತಾರೆ. 2013ರಲ್ಲಿ 24,000 ತಸ್ತೀಕ್ ಹಣ ಇತ್ತು. ಅವರು ತಹಸೀಲ್ದಾರ್ ಏನು ಮಾಡಿದ್ದಾರೆ, 24,000 ಕೊಡೋ ಬದಲು 90,000 ಕೊಟ್ಬಿಟ್ಟಿದ್ದಾರೆ. ಅದು ತಹಸೀಲ್ದಾರ್ ತಪ್ಪೇ ಹೊರತು ಕಣ್ಣನ್ನವ್ರ ತಪ್ಪೇನೂ ಇಲ್ಲ. ಇದರಲ್ಲಿ ಕಣ್ಣನ್ನವ್ರದ್ದು ಯಾವ ತಪ್ಪು ಇಲ್ಲ. ಈಗ ತಹಸೀಲ್ದಾರು ಎಕ್ಸಸ್ ಕೊಟ್ಟಿದ್ದಾರೋ ತಹಸೀಲ್ದಾರಿಂದ ಹಿಡ್ಕೊಳ್ಬೇಕಷ್ಟೇ. ಈಗ